ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಮಾರ್ಚ್ 31ರಂದು ಸೊರಬ ತಾಲೂಕಿನ ದುಗ್ಲಿಯ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರ ಮಹಾರಥೋತ್ಸವ ನಡೆಯಲಿದೆ ಎಂದು ಶ್ರೀ ಕ್ಷೇತ್ರ ದುಗ್ಲಿ ಮಠದ ಶ್ರೀ ರೇವಣ ಸಿದ್ಧ ಶಿವಾಚಾರ್ಯ ಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೊರಬದ ಗಿರಿಜಾ ಸಭಾಭವನದಲ್ಲಿ ಮಾತನಾಡಿದ ಅವರು, ಮಾರ್ಚ್ 30ರಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ, 31ರಂದು ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರ ಮಹಾರಥೋತ್ಸವ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು, ಮಠದ ಭಕ್ತರು ಉಪಸ್ಥಿತರಿದ್ದರು. ಪರಬ್ರಹ್ಮಣೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಜೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸೊರಬ ತಾಲೂಕು ಸುಕ್ಷೇತ್ರ ದುಗ್ಲಿ ಶ್ರೀಮದ್ ರಂಭಾಪುರಿ ಶಾಖಾ ಶ್ರೀ ಗುರು ರೇವಣ ಸಿದ್ದೇಶ್ವರ ಮಠದಲ್ಲಿ ಶ್ರೀಮಠದ 50ನೇ ವರ್ಷದ ಸುವರ್ಣ ಮಹೋತ್ಸವ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಪ್ರಯುಕ್ತ ಜಗದ್ಗುರು ರೇವಣ ಸಿದ್ದೇಶ್ವರ ರಥೋತ್ಸವ, ನಮ್ಮ ಲಿಂಗೈಕ್ಯ ಹಿರಿಯ ಪೂಜ್ಯರಾದಂಥ ಮುರುಗೇಂದ್ರ ಸ್ವಾಮಿಗಳವರ 6ನೇ ವರ್ಷದ ಪುಣ್ಯಸ್ಮರಣೆ, ಲಿಂಗೈಕ್ಯ ಪೂಜ್ಯರ ಗದ್ದುಗೆ ಸಭಾಭವನ ರಥದ ಮನೆ ಉದ್ಘಾಟನೆ, ಪ್ರಸ್ತುತ ನಮ್ಮ ಪಟ್ಟಾಧಿಕಾರದ 12ನೇ ವರ್ಷದ ದ್ವಾದಶ ವರ್ಧಂತಿ ಮಹೋತ್ಸವ ಸಂಭ್ರಮದ ನಿಮಿತ್ತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವಂತಹ 1 ಲಕ್ಷ ಮಹಾಮೃತ್ಯುಂಜಯ ಜಪಯಜ್ಞ, ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಸಮಾರಂಭಗಳ ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಗಣ್ಯರೇ, ನಮ್ಮ ಸಮಿತಿ ಎಲ್ಲ ಪದಾಧಿಕಾರಿಗಳೇ ಹಾಗೂ ಭಾಳ ಆತ್ಮೀಯವಾಗಿ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ, ತಾಲೂಕಿನ ಕೊನೆಯ ಗ್ರಾಮ ದುಗ್ಲಿ ಕ್ಷೇತ್ರ, ಒಂದು ಕುಗ್ರಾಮ. ಹಿಂದೆ ನಮ್ಮ ಪೂಜ್ಯರು ಸಿಗ್ಗಾಂವ ತಾಲೂಕಿನಿಂದ ಚಿಕ್ಕಬೆಂಡಿಗೆರೆ ಗ್ರಾಮದಿಂದ ಈ ಸುಕ್ಷೇತ್ರ ದುಗ್ಲಿ ಭಾಗಕ್ಕೆ ಆಗಮಿಸಿ ಭಗವಂತನ ಪ್ರೇರಣೆಯಿಂದ ಲಿಂಗೈಕ್ಯ ರಂಭಾಪುರಿ ಗಂಗಾಧರ ಜಗದ್ಗುರುಗಳವರ ಮಾರ್ಗದರ್ಶನ ಆಶೀರ್ವಾದದಿಂದ ಆ ಕ್ಷೇತ್ರದಲ್ಲಿ ಶ್ರೀಮಠವನ್ನು ಸ್ಥಾಪನೆ ಮಾಡಿದ್ವಿ. ಆ ಮಠವನ್ನು ನಿರ್ಮಾಣ ಮಾಡಿ ಈಗ 50 ವರ್ಷ ಇವತ್ತು ಪೂರ್ಣಗೊಳ್ತಾ ಇದೆ. ಅದರ ಸುವರ್ಣ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದ ಪದ್ಧತಿಯಂತೆ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಪ್ರಯುಕ್ತ ನಡೆಯುವಂಥ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ರಥೋತ್ಸವ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಆ ಮಠವನ್ನು ಸಂಸ್ಥಾಪನೆಯನ್ನು ಮಾಡಿರ್ತಕ್ಕಂತಹ ಶ್ರೀ ಲಿಂಗೈಕ್ಯ ಮುರುಗೇಂದ್ರ ಸ್ವಾಮಿಗಳವರ 6ನೇ ವರ್ಷದ ಪುಣ್ಯಾರಾಧನೆ, ಅದರ ಪ್ರಯುಕ್ತ ಅವರ ಗದ್ದುಗೆ ಮತ್ತು ಸಭಾಭವನ ರಥದ ಮನೆಯನ್ನು ನೂತನವಾಗಿ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆಗೊಳಿಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ದುಗ್ಲಿ ಕ್ಷೇತ್ರಕ್ಕೆ ಪಟ್ಟಾಧಿಕಾರವನ್ನು ವಹಿಸಿಕೊಂಡು 11 ವರ್ಷ ಪೂರ್ಣಗೊಂಡು 12ನೇ ವರ್ಷದ ಪ್ರಾರಂಭ. ಅದಕ್ಕಾಗಿ ಶ್ರೀ ಗುರು ಪಟ್ಟಾಧಿಕಾರ ದ್ವಾದಶ ವರ್ಧಂತಿ ಮಹೋತ್ಸವ ಅಂತ ಕರೀತಾರೆ. 12 ವರ್ಷಕ್ಕೆ ಒಂದು ಪಟ್ಟ ಅಂಥೇಳಿ ಅದನ್ನು ಶಾಸ್ತ್ರೋಕ್ತವಾಗಿ ಕೆಲವು ಧಾರ್ಮಿಕ ಆಚರಣೆಗಳನ್ನು ನಾವು ಮಾಡಿಕೊಳ್ಬೇಕು. ಅದನ್ನು ವೈಯಕ್ತಿಕವಾಗಿ ಮಾತ್ರ ಮಾಡಿಕೊಳ್ಳೋದು ಬೇಡ. ಇದನ್ನು ಸಮಾಜಕ್ಕೆ ಏನಾದರೂ ಒಂದು ಅರ್ಪಣೆ ಮಾಡಬೇಕಂತ ಬಂದಾಗ ಲೋಕ ಕಲ್ಯಾಣಾರ್ಥವಾಗಿ ಮುಂದಿನ ಆರೋಗ್ಯ ಮತ್ತು ಆಯುಷ್ಯ ಅಭಿವೃದ್ಧಿಗಾಗಿ 1 ಲಕ್ಷ ಮಹಾಮೃತ್ಯುಂಜಯ ಜಪಯಜ್ಞವನ್ನು ಇವತ್ತು ನಾವು ಆ ಶ್ರೀಮಠದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ನಾಳೆ ಮಾರ್ಚ್ 30ನೇ ತಾರೀಕು ಭಾನುವಾರದಿಂದ ಪ್ರಾರಂಭವಾಗಿ ಏಪ್ರಿಲ್ 6 ಭಾನುವಾರದವರೆಗೆ 8 ದಿನಗಳ ಪರ್ಯಂತರವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. 30ನೇ ತಾರೀಕು ಯುಗಾದಿಯ ಪರ್ವಕಾಲ. ಅವತ್ತಿನ ಆ ಮುಹೂರ್ತದಲ್ಲಿ ಶ್ರೀಮಠದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿಯ ಪ್ರತಿಷ್ಠಾಪನೆ, ನಮ್ಮ ಲಿಂಗೈಕ್ಯ ಹಿರಿಯ ಪೂಜ್ಯರಾದಂಥ ಮುರುಗೇಂದ್ರ ಸ್ವಾಮಿಗಳವರ ಗದ್ದುಗೆಯ ಮೇಲೆ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯ ಆಗಿ ಅವತ್ತು ನಮ್ಮ ಸಂಜೆಯ ಸಮಯದಲ್ಲಿ ನಮ್ಮ ಜನ್ಮದಿನದ ಸಮಾರಂಭ ನಡೀತಾ ಇದೆ. ಅದು 30ನೇ ತಾರೀಕಿನ ಕಾರ್ಯಕ್ರಮ. 31ನೇ ತಾರೀಕು ಸೋಮವಾರ ದಿನ ಅಲ್ಲಿ ಪ್ರತಿ ವರ್ಷದಂತೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಪ್ರಯುಕ್ತ ರಥೋತ್ಸವ ಕಾರ್ಯಕ್ರಮ ನಡೀತದೆ. ಪೂರ್ವದಲ್ಲಿ ಈ ಸರ್ಪಶಾಂತಿ ಹೋಮ ಬೆಳಗಿನ ಜಾವ ನಡೆದು ಅಲ್ಲಿ ಕ್ಷೇತ್ರದ ಎಲ್ಲ ದೈವಗಳಿಗೆ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನು ನಡೆಸಿಕೊಂಡು ಬಂದು ಅವತ್ತಿನ ಸಂಜೆ ರಥೋತ್ಸವ ಕಾರ್ಯಕ್ರಮ. ರಥದ ನಂತರ
ಏನು 1,00,000 ಮಹಾಮೃತ್ಯುಂಜಯ ಜಪಯಜ್ಞ ಮಾಡ್ತಾ ಇದ್ದಾವಲ್ಲ, ಅದರ ಯಾಗಶಾಲೆ ಪ್ರವೇಶ ಶಾಂತಿ ಪೂಜೆಗಳು 31ನೇ ತಾರೀಕು ನಡೀತವೆ. 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ನಿತ್ಯದಲ್ಲಿ ಬೆಳಗ್ಗೆ 20,000ದಂತೆ 1,00,000 ಮಂತ್ರ ಜಪ ಆಗ್ತದೆ. ಬೆಳಗ್ಗೆ 6 ಗಂಟೆಯಿಂದ 9-10 ಗಂಟೆವರೆಗೆ ಸುಮಾರು 25ಕ್ಕೂ ಹೆಚ್ಚು ಪುರೋಹಿತರಿಂದ ದಿನ 20,000 ಮಂತ್ರ ಜಪ ಆಗ್ತದೆ. ಆಮೇಲೆ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ ಆ ಜಪದ ಒಂದು ಭಾಗವನ್ನು ಹವಿಸ್ಸನ್ನು ಕೊಡೋದು, ಹೋಮವನ್ನು ಮಾಡುವಂಥ ಕೆಲಸ ಆಗ್ತದೆ. 7 ಗಂಟೆಯಿಂದ 9 ಗಂಟೆವರೆಗೆ ಧರ್ಮ ಸಮಾರಂಭ. ನಮ್ಮ ಈ ತಾಲೂಕಿನ ಮತ್ತು ನಾಡಿನ ಎಲ್ಲ ಪೂಜ್ಯರ ಒಂದು ನೇತೃತ್ವದಲ್ಲಿ ಆಗಮಿಸಿರುವಂಥ ಎಲ್ಲ ಅತಿಥಿ ಮಹೋದಯರ ಒಂದು ಉಪಸ್ಥಿತಿಯಲ್ಲಿ ಆ ಧರ್ಮಸಭೆ ನಡೀತಾ ಇದೆ. ಆ ಗದ್ದಿಗೆಯನ್ನು ನಿರ್ಮಾಣ ಮಾಡಲಿಕ್ಕೆ 5,000ಕ್ಕಿಂತ ಹೆಚ್ಚು ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಭಕ್ತರಿಗೆ ಆ ದಿನ ಪ್ರತಿನಿತ್ಯ ಒಂದಿಷ್ಟು ಜನಗಳಿಗೆ ಆ ಗುರುರಕ್ಷೆ ನೀಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದರ ನಂತರ 9ರಿಂದ ರಾತ್ರಿ 11ವರೆಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಭಾಳ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಎಲ್ಲ ಕಾರ್ಯಗಳು 5 ದಿನಗಳ ಪರ್ಯಂತರ ನಡೆದು 6ನೇ ತಾರೀಕು ಭಾನುವಾರ ದಿನ ಬೆಳಗ್ಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಮ್ಮ ಪಟ್ಟಾಧಿಕಾರದ ವರ್ಧಂತಿ ನಿಮಿತ್ತ ನಮಗೆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಭಕ್ತರ ಉಪಸ್ಥಿತಿಯಲ್ಲಿ ಹರಿದ್ರಾಲೇಪನವನ್ನು ಮಾಡ್ತಾರೆ. ಅರಿಶಿಣ ಶಾಸ್ತ್ರವನ್ನು ಮಾಡಿ ಗುರುಗಳ ಪಾದವನ್ನು ಇಟ್ಟು ಅಭಿಷೇಕವನ್ನು ಮಾಡಿ ಅಲ್ಲಿ ಆಶೀರ್ವಾದ ಮಾಡ್ತಾರೆ. ಆ ಏನು 1,00,000 ಜಪಯಜ್ಞ ನಡೀತಲ್ಲ, ಅದು ಹೋಮದ ಪೂರ್ಣಾಹುತಿ ಕಾರ್ಯಕ್ರಮ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಪೂರ್ಣಾಹುತಿ ಕಾರ್ಯ ನೆರವೇರಿ ಅವತ್ತಿನ ಸಮಾರಂಭ ನಡೀತದೆ. ಆ ಸಮಾರಂಭಕ್ಕೂ ಪೂರ್ವದಲ್ಲಿ ಆ ಗದ್ದಿಗೆಯನ್ನು ಉದ್ಘಾಟನೆ ಮಾಡುವಂಥದ್ದು, ಸಭಾಭವನವನ್ನು ಉದ್ಘಾಟನೆ ಮಾಡಿ ಆ ನಂತರದಲ್ಲಿ ಧರ್ಮಸಭೆ ನಡೆದು ಆ ಕಾರ್ಯಕ್ರಮ ಮಂಗಲಗೊಳ್ತಾ ಇದೆ. ನಂತರ 6ನೇ ತಾರೀಕು ಸಂಜೆ 4 ಗಂಟೆಯಿಂದ ನಮ್ಮ ವರ್ಧಂತಿ ಪ್ರಯುಕ್ತ ಗ್ರಾಮದಲ್ಲಿ ಎಲ್ಲ ನಮ್ಮ ಸಮಿತಿಯ ಸದಸ್ಯರು, ಗ್ರಾಮಸ್ಥರು ಮತ್ತು ನಮ್ಮ 2 ಮಠಗಳ ಈ ನಾಡಿನ ಎಲ್ಲ